ನಮಸ್ಕಾರ ಸ್ನೇಹಿತರೆ, AP3 ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಕಿತ್ತಾಡುತ್ತಿದ್ದರೆ ಹಾವು ಮುಂಗುಸಿ ರೀತಿ ಏಕೆ ಜಗಳ ಮಾಡುತ್ತಿದ್ದೀರಾ ಎಂದು ಹಿರಿಯರು ಹೇಳುವುದನ್ನು ಎಲ್ಲರೂ ಕೇಳಿದ್ದೀರಿ. ಏಕೆಂದರೆ ಹಾವು ಮತ್ತು ಮುಂಗುಸಿ ಆ ಜನ್ಮದ ಶತ್ರುಗಳೆಂದೇ ಹೆಸರುವಾಸಿಯಾಗಿವೆ. ಉಭಯ ಜೀವಿಗಳು ಯಾವುದೇ ಕ್ಷಣದಲ್ಲಿ ಎದುರು ಬದರಾದರೆ ಅಲ್ಲೊಂದು ಯುದ್ಧ ನಡೆದೇ ತೀರುತ್ತದೆ. ಈ ಜಗಳದಲ್ಲಿ ಯಾವಾಗಲೂ ಮುಂಗುಸಿಯೇ ಗೆಲ್ಲುತ್ತದೆ ಎಂಬುದು ಗಮನಾರ್ಹ. ಅಷ್ಟಕ್ಕೂ ಹಾವು ಮುಂಗುಸಿ ನಡುವೆ ಇಷ್ಟೊಂದು ದ್ವೇಷ ಏಕೆ? ಇಬ್ಬರ ಮಧ್ಯೆ ಶಾಶ್ವತ ಪೈಪೋಟಿ ಏಕೆ ನಡೆಯುತ್ತದೆ? ಒಬ್ಬರನ್ನೊಬ್ಬರು ನೋಡಿ ಏಕೆ ಆಕ್ರಮಣ ಮಾಡುತ್ತವೆ? ಸದಾ ಮುಂಗುಸಿಯೇ ಏಕೆ ಗೆಲ್ಲುತ್ತದೆ ಎಂದು ನೋಡೋಣ. ಅತ್ಯಂತ ಸರಳ ಉತ್ತರವೆಂದರೆ, ಪ್ರಕೃತಿ ಮುಂಗುಸಿ ಮತ್ತು ಹಾವು ಎರಡನ್ನೂ ಶತ್ರುಗಳನ್ನಾಗಿ ಸೃಷ್ಟಿಸಿದೆ. ಇದು ಅವರ ಸಹಜ ಪ್ರವೃತ್ತಿಯಾಗಿದೆ. ಕೆಲವು ಅಧ್ಯಯನಗಳ ಪ್ರಕಾರ ಹಾವುಗಳು ಮತ್ತು ಮುಂಗುಸಿಗಳು ನೈಸರ್ಗಿಕ ಶತ್ರುಗಳು. ಉಭಯ ಜೀವಿಗಳು ಪರಸ್ಪರ ಆಕ್ರಮಣ ಮಾಡುತ್ತವೆ. ಹಾವು ಮುಂಗುಸಿಯನ್ನು ಕೊಂದು ಬದುಕಲು ಬಯಸುತ್ತದೆ, ಅಂತೆಯೇ ಮುಂಗುಸಿಯು ಹಾವನ್ನು ಕೊಲ್ಲಲು ಬಯಸುತ್ತದೆ. ಮತ್ತೊಂದು ಉತ್ತರದ ಪ್ರಕಾರ ಮುಂಗುಸಿಯ ಮರಿಗಳು ಹೆಚ್ಚಾಗಿ ಹಾವಿಗೆ ಬಲಿಯಾಗುತ್ತವೆ ಎಂದು ಹೇಳಲಾಗಿದೆ. ಹಾವು ಹೆಚ್ಚಾಗಿ ಮುಂಗುಸಿಯ ಮರಿಗಳನ್ನು ತಿನ್ನುತ್ತವೆ. ಆದ್ದರಿಂದ ಮುಂಗುಸಿಯು ತನ್ನ ಮರಿಗಳನ್ನು ರಕ್ಷಿಸಿಕೊಳ್ಳಲು ಹಾವಿನ ಮೇಲೆ ದಾಳಿ ಮಾಡುತ್ತವೆ ಎಂದು ತಜ್ಞರು ತಿಳಿಸಿದ್ದಾರೆ. ಮುಖ್ಯವಾಗಿ ಹಾವುಗಳಲ್ಲಿ ಕಂಡುಬರುವ ವಿಷವು ಮುಂಗುಸಿಯ ಮೇಲೆ ಪರಿಣಾಮ ಬೀರುವುದಿಲ್ಲ. ಈ ಕಾರಣಕ್ಕಾಗಿಯೇ ಮುಂಗುಸಿ ವಿಷಪೂರಿತ ಹಾವುಗಳ ವಿರುದ್ಧ ಹೋರಾಟದಲ್ಲಿ ಹಿಂದೆ ಸರಿಯುವುದಿಲ್ಲ. ಮುಂಗುಸಿಯು ವಿಪರೀತ ವೇಗ, ಚುರುಕುತನ ಮತ್ತು ಹಾವಿನ ವಿಷಕ್ಕೆ ಪ್ರತಿರೋಧ ತೋರಿಸುವುದರಿಂದ ಸದಾ ಮುಂಗುಸಿಯೇ ಗೆಲ್ಲುತ್ತದೆ. ಮುಂಗುಸಿಯು ಚುರುಕುತನದಿಂದ ಹೆಚ್ಚಿನ ಸಂದರ್ಭಗಳಲ್ಲಿ ಅದು ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲದು. ಹಾವು ಮತ್ತು ಮುಂಗುಸಿಯ ನಡುವಿನ ಕಾದಾಟದಲ್ಲಿ ಮುಂಗುಸಿಯು 80% ಗೆಲ್ಲುತ್ತದೆ ಎಂದು ನಂಬಲಾಗಿದೆ. ಇದಲ್ಲದೆ ಮುಂಗುಸಿಯು ತನ್ನ ದೇಹದಲ್ಲಿ ಅಸೆಟೈಲ್ ಕೋಲಿನ್ ಎಂಬ ಅಂಶವನ್ನು ಹೊಂದಿದ್ದು, ಹಾವಿನ ವಿಷದಲ್ಲಿರುವ ನ್ಯೂರೋಟಾಕ್ಸಿನ್ನಿಂದ ರಕ್ಷಿಸಲ್ಪಡುತ್ತದೆ. ಮುಂಗುಸಿಯ DNAಯಲ್ಲಿರುವ ಆಲ್ಫಾ ಮತ್ತು ಬೀಟಾ ಬ್ಲಾಕರ್ಗಳು ಹಾವಿನ ವಿಷದ ಪರಿಣಾಮಗಳಿಂದ ರಕ್ಷಿಸುತ್ತವೆ. ಆದ್ದರಿಂದ ಹಾವು ಮತ್ತು ಮುಂಗುಸಿಯ ಕಿತ್ತಾಟದಲ್ಲಿ ಸದಾ ಮುಂಗುಸಿಯೇ ಗೆಲ್ಲುತ್ತದೆ. ಇದು ಮುಂಗುಸಿ ಮತ್ತು ಹಾವು ಏಕೆ ಕಿತ್ತಾಡುತ್ತವೆ ಎನ್ನುವುದರ ಮಾಹಿತಿ. ನಮಸ್ಕಾರ.